ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಅಶೋಕ್ ವಿಜಯೇಂದ್ರ ಸ್ವಂತವಾಗಿ ಏನೂ ಹೇಳಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಅಶೋಕ್ ಆಗಿರಬಹುದು ಅಥವಾ ವಿಜಯೇಂದ್ರ ಆಗಿರಬಹುದು, ಸ್ವಂತವಾಗಿ ಏನೂ ಹೇಳಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಹೇಳಿಕೊಟ್ಟಿದ್ದು ಅವ್ರು ಹೇಳಬೇಕು. ಆರ್ಎಸ್ಎಸ್ ನಾಯಕರು ಎಲ್ಲಾ ಬಾಯ್ಪಾಠ ಮಾಡಿಸಿದ್ದಾರೆ. ಇಂಥ ಬಿಜೆಪಿ ನಾಯಕರು ನಿಮಗ್ ಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಮ ಅಂದ್ರೆ ರಾಮ ಅಂತ ಹೇಳಬೇಕಷ್ಟೇ, ರಾಮ ಅಂದ್ರೆ ರಾಮ ಅಂತ ಹೇಳಬೇಕಷ್ಟೇ ಅಂತ ಗುಡುಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಅಶೋಕ್ ವಿಜಯೇಂದ್ರ ಸ್ವಂತವಾಗಿ ಏನ್ ಕೂಡ ಹೇಳಲ್ಲ. ಆರ್ಎಸ್ಎಸ್ ಹೇಳ್ಕೊಟ್ಟಿದ್ದನ್ನ ಅವರು ಹೇಳಬೇಕು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ಆರ್ಎಸ್ಎಸ್ ನಾಯಕರು ಎಲ್ಲಿ ಬಾಯಿ ಪಾಠ ಮಾಡಿಸಿದ್ದಾರೆ? ಇಂಥ ಬಿಜೆಪಿ ನಾಯಕರು ನಿಮಗೆ ಬೇಕಾ ಅಂತ ಸಾರ್ವಜನಿಕರನ್ನ ಪ್ರಶ್ನೆ ಮಾಡಿದ್ದಾರೆ. ರಾಮ ಅಂದ್ರೆ ರಾಮ ಅಂತ ಹೇಳಬೇಕು ಅಷ್ಟೇ, ಅದನ್ನು ಬಿಟ್ಟು ಬೇರೆ ಏನು ಹೇಳಲ್ಲ ಈ ಬಿಜೆಪಿ ನಾಯಕರು. ಆರ್ಎಸ್ಎಸ್ ಯಾವ ಹಾದಿಯನ್ನ ಹಾಕೊಟ್ಟಿದ್ದಾರೆ, ಏನು ಹೇಳ್ತಾರೆ, ರಾಮ ಅಂತ ಅಂದಾಗ ರಾಮ ಅಂತ ಹೇಳಬೇಕು, ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಅವ್ರು ಅದನ್ನ ಮಾಡೋದಕ್ಕೆ ಮಾತ್ರ ಸಾಧ್ಯ. ಇನ್ನು ಅಶೋಕ್ ಆಗಿರಬಹುದು ಅಥವಾ ವಿಜಯೇಂದ್ರ ಆಗಿರಬಹುದು, ಅವರಿಗೆ ಸ್ವಂತವಾಗಿ ಏನನ್ನು ಕೂಡ ಹೇಳಲ್ಲ. ಆರ್ಎಸ್ಎಸ್ ನಾಯಕರು ಏನು ಹೇಳ್ಕೊಡ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಜಾರಿ ಕೊಟ್ಬಿಟ್ರು, ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ನವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು, ರಾಮ ಅಂತನು ರಾಮ, ಕೃಷ್ಣ ಅಂತನು ಕೃಷ್ಣ, ಈ ಥರ ಹೇಳ್ಕೊಡೋದು. BJP ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ, ನಿಮ್ಗೆ ಗೊತ್ತದು? RSS ಸಂಸ್ಥೆ ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದೆ. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು. ಅದು ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSS ನವ್ರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು, ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನು ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೋತಾರೆ RSS ನವರು, ಅವ್ರು ಹೇಳ್ದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮಗೆ? ಮತ್ತೆ ದಿನೇಶ್ ಗುಂಡೂರಾವ್ ಅಂತವ್ರು ಬೇಕಾ, ಇಂಥವ್ರು ಬೇಕಾ? ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು, ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ನವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು, ರಾಮ ಅಂತನು ರಾಮ, ಕೃಷ್ಣ ಅಂತನು ಕೃಷ್ಣ, ಈ ಥರ ಹೇಳ್ಕೊಡೋದು. BJP ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ, ನಿಮ್ಗೆ ಗೊತ್ತದು? RSS ಸಂಸ್ಥೆ ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದೆ. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು. ಅದು ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSS ನವ್ರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು, ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನು ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೋತಾರೆ RSS ನವರು, ಅವ್ರು ಹೇಳ್ದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮಗೆ? ಮತ್ತೆ ದಿನೇಶ್ ಗುಂಡೂರಾವ್ ಅಂತವ್ರು ಬೇಕಾ, ಇಂಥವ್ರು ಬೇಕಾ?